ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್. ಅನ್ವೇಷಿ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಹಲವಾರು ವಿರೋಧದ ನಡುವೆ ಆಗಸ್ಟ್ 27ರಂದು ನಡೆದ ಕೆಪಿಎಸ್ಸಿ ಗೆಜೆಟೆಡ್ ಪ್ರೊಬೇಷನರ್ಸ್ ಪ್ರಿಲಿಮ್ಸ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡದ ಕಗ್ಗೊಲೆ ಮಾಡಲಾಗಿದೆ. ನದಿಗಳ ಹರಿವಿನ ಬಗ್ಗೆ ಇಂಗ್ಲಿಷ್ನಲ್ಲಿ ಡ್ರೈನೇಜ್ ಸಿಸ್ಟಮ್ ಅಂತ ಕೊಟ್ಟಿರೋ ಪದವನ್ನು ಕನ್ನಡದಲ್ಲಿ ಚರಂಡಿ ವ್ಯವಸ್ಥೆ ಅಂತ ಟ್ರಾನ್ಸ್ಲೇಟ್ ಮಾಡಲಾಗಿದೆ. ಕೆಎಎಸ್ ಪೂರ್ವಭಾವಿ ಪ್ರಶ್ನೆ ಪತ್ರಿಕೆಯನ್ನ ಗೂಗಲ್ನಲ್ಲಿ ಅನುವಾದ ಮಾಡಿಸುವ ಮಟ್ಟಕ್ಕೆ ಲೋಕಸೇವಾ ಆಯೋಗ ಇಳಿದಿದೆ ಅಂತ ಯತ್ನಾಳ್ ರವರು ಕೆಪಿಎಸ್ಸಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಷ್ಟೇ ಅಲ್ಲದೆ ಪೇಪರ್ ಲೀಕ್ ಮತ್ತು ಭ್ರಷ್ಟಾಚಾರದ ಅನುಮಾನಗಳು ಕೂಡ ಹೆಚ್ಚಾಗಿದ್ದು ಅಭ್ಯರ್ಥಿಗಳು ಮತ್ತು ಕನ್ನಡಾಭಿಮಾನಿಗಳು ಕೆಪಿಎಸ್ಸಿ ರೀ ಎಕ್ಸಾಮ್ ಅನ್ನ ನಡೆಸಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಹಾಗಾದ್ರೆ ಈ ಎಕ್ಸಾಮ್ಗೆ ಇಷ್ಟೊಂದು ವಿರೋಧ ಏಕೆ? ಕೆಪಿಎಸ್ಸಿ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿದೆಯಾ? ಪ್ರಿಲಿಮ್ಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಏನೇನು ತಪ್ಪುಗಳಿವೆ ಮತ್ತು ಕೆಪಿಎಸ್ಸಿ ರೀ ಎಕ್ಸಾಮ್ ಮಾಡುತ್ತಾ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಮ್ಮನ್ನ ವಿಜಯನಗರ ಪೊಲೀಸ್ ಸ್ಟೇಷನ್ ಅವರು ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದಿದ್ದಾರೆ. ಒಂದು ಅನುಭವದಲ್ಲಿ ಇಂತಹ ಸ್ಯಾಡಿಸ್ಟ್ ಕ್ವೆಶ್ಚನ್ ಪೇಪರ್ ನಾನು ಎಲ್ಲೂ ನೋಡಿಲ್ಲ. ಈ ಕ್ವೆಶ್ಚನ್ ಪೇಪರ್ಗೆ ತಲೆ ಇಲ್ಲ ಕೂಡ ಇಲ್ಲ. ಕೆಪಿಎಸ್ಸಿ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ ಮೇಲೆ ಭರವಸೆನೇ ಇಲ್ಲದಂಗಾಗೋದು. ಕನ್ನಡ ಭಾಷೆಗೆ ಆದ ಅನ್ಯಾಯ. ಪರೀಕ್ಷೆ ಆಗಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಅದೊಂದು ಕೆಪಿಎಸ್ಸಿ ಇದೊಂದು ಕರ್ಮಕಾಂಡ. ಈಗ 27ನೇ ತಾರೀಕು ನಡೆಯಬೇಕಿದ್ದ ಕೆಎಎಸ್ ಎಕ್ಸಾಮ್ ಅನ್ನ ಮುಂದೂಡಲೇಬೇಕು ಅಂತ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘ ಪ್ರತಿಭಟನೆಯನ್ನ ಮಾಡೋದಕ್ಕೆ ಶುರು ಮಾಡಿತ್ತು. ಇದಕ್ಕೆ ಮುಖ್ಯ ಕಾರಣ ಪರೀಕ್ಷೆ ನಡೆಯೋದಕ್ಕೆ 1 ವಾರ ಮುಂಚೆ ತಯಾರು ಮಾಡಬೇಕಾಗಿದ್ದಂಥ ಪ್ರಶ್ನೆ ಪತ್ರಿಕೆಯನ್ನ ಕೆಪಿಎಸ್ಸಿ 2 ತಿಂಗಳ ಮುಂಚೆನೇ ಸಿದ್ಧ ಮಾಡ್ಕೊಂಡಿತ್ತು. ಅಷ್ಟೇ ಅಲ್ಲದೆ ಕ್ವಶನ್ ಪೇಪರ್ ಅನ್ನ ಜಿಲ್ಲಾ ಕೇಂದ್ರಗಳಿಗೆ 1 ವಾರ ಮುಂಚೆನೇ ಕಳಿಸಲಾಗಿತ್ತು ಮತ್ತು ಆ ಮಾಹಿತಿಯನ್ನ ಗೌಪ್ಯವಾಗಿ ಇಡದೆ ಪಬ್ಲಿಕ್ಗೆ ತಿಳಿಸಿದ್ದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆಯಾ ಅನ್ನೋ ಅನುಮಾನ ವಿದ್ಯಾರ್ಥಿಗಳಲ್ಲಿ ಮೂಡೋ ಹಾಗೆ ಮಾಡ್ತಾರೆ. ಇಷ್ಟೇ ಅಲ್ಲದೆ ಕೆಪಿಎಸ್ಸಿ ಮೊದಲ ಬಾರಿಗೆ ವೀಕ್ ಡೇಸ್ನಲ್ಲಿ ಎಕ್ಸಾಮ್ ನಡೆಸುವ ಮೂಲಕ ತನ್ನ 2ನೇ ರೂಲ್ಸ್ನ ಕೂಡ ಬ್ರೇಕ್ ಮಾಡಿತ್ತು. ಜೊತೆಗೆ ಆಕಾಂಕ್ಷಿಗಳ ಎಕ್ಸಾಮ್ ಸೆಂಟರನ್ನು 200ರಿಂದ 300 ಕಿಲೋಮೀಟರ್ ದೂರದ ಜಿಲ್ಲೆಗಳಿಗೆ ಹಾಕಿ ಹಲವಾರು ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಬರೆಯದೇ ರೀತಿ ಸಂಚು ನಡೆಸಲಾಗಿದೆ ಅಂತ ಹಲವಾರು ಆಕಾಂಕ್ಷಿಗಳು ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡಿದ್ರು. ಈ ಪ್ರತಿಭಟನೆ ಜೋರಾದಾಗ ಪೊಲೀಸರು ಅಕ್ಸಾ ಅಧ್ಯಕ್ಷರನ್ನ ಬಂಧನ ಮಾಡಿದ್ರು. ಈ ವಿಷಯ ಗೊತ್ತಾದ ನಂತರ ಭಾರತೀಯ ಜನತಾ ಯುವ ಮೋರ್ಚಾ ಬಂಧಿತ ಅಭ್ಯರ್ಥಿಗಳನ್ನ ಮತ್ತು ಅಕ್ಸಾ ಅಧ್ಯಕ್ಷರನ್ನ ಬಿಡಿಸೋ ಪ್ರಯತ್ನವನ್ನ ಮಾಡೋದಷ್ಟೇ ಅಲ್ಲದೆ ತೇಜಸ್ವಿ ಸೂರ್ಯರವರು ಖುದ್ದಾಗಿ ಗವರ್ನರ್ ಅನ್ನ ಭೇಟಿ ಮಾಡಿ ಈ ಎಕ್ಸಾಮ್ ಅನ್ನ ಮುಂದೂಡೋದಕ್ಕೆ ಮನವಿಯನ್ನ ಸಲ್ಲಿಸ್ತಾರೆ. ಆದರೆ ಈ ಯಾವ ಪ್ರಯತ್ನ ಕೂಡ ಸಫಲ ಆಗಲಿಲ್ಲ. ಆಕಾಂಕ್ಷಿಗಳ ಪ್ರತಿಭಟನೆಗೆ ಯಾವುದೇ ಬೆಲೆ ಕೊಡದ ಕೆಪಿಎಸ್ಸಿ ಆಗಸ್ಟ್ 27ರಂದು ಕೆಎಎಸ್ ಪ್ರಿಲಿಮ್ಸ್ ಎಕ್ಸಾಮ್ ಅನ್ನು ನಡೆಸುತ್ತೆ. ಆದರೆ ಪೇಪರ್ 1 ಮುಗಿಯುವಷ್ಟರಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ಗೊಂದಲ ಶುರುವಾಗಿತ್ತು. ಇದಕ್ಕೆ ಮುಖ್ಯ ಕಾರಣ ಕೆಪಿಎಸ್ಸಿ ಇತಿಹಾಸದಲ್ಲೇ ಈ ಪೇಪರ್ ಲೆಂತಿಯೆಸ್ಟ್ ಕ್ವೆಶ್ಚನ್ ಪೇಪರ್ ಆಗಿತ್ತು. ಇದು ಕ್ವೆಶ್ಚನ್ ಪೇಪರ್ ಅಲ್ಲ, ಮ್ಯಾಗ್ಝಿನ್ ಅಂತ ವಿದ್ಯಾರ್ಥಿಗಳು ಆರೋಪ ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನು 2ನೇ ಪೇಪರ್ ಮುಗಿಸಿ ಬಂದ ಅಭ್ಯರ್ಥಿಗಳಿಗೆ ಹಲವಾರು ಗೊಂದಲಗಳು ಶುರುವಾಗುತ್ತೆ. ಇದಕ್ಕೆ ಮುಖ್ಯ ಕಾರಣ ಕನ್ನಡ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ಮಾಡಿದ ಅಭ್ಯರ್ಥಿಗಳಿಗೆ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಈ ಕ್ವೆಶ್ಚನ್ ಪೇಪರನ್ನು ಮೊದಲು ಇಂಗ್ಲಿಷ್ನಲ್ಲಿ ತಯಾರು ಮಾಡಿ ಅದನ್ನು ಅವೈಜ್ಞಾನಿಕವಾಗಿ ಹಲವಾರು ಗ್ರಾಮರ್ ಮಿಸ್ಟೇಕ್ಗಳೊಂದಿಗೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಲಾಗಿದೆ. ಜೊತೆಗೆ ಈ ಕ್ವೆಶ್ಚನ್ ಪೇಪರ್ ಸಿಲೆಬಸ್ ಪ್ರಕಾರ ಇಲ್ಲ ಮತ್ತು ಔಟ್ ಆಫ್ ಸಿಲೆಬಸ್ ಕ್ವೆಶ್ಚನ್ಗಳು ಜಾಸ್ತಿ ಇದೆ ಅಂತ ಅಭ್ಯರ್ಥಿಗಳು ಆರೋಪ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಷ್ಟೇ ಅಲ್ಲದೆ 2,10,000 ಅರ್ಜಿಗಳು ಸಲ್ಲಿಕೆಯಾಗಿದ್ದ ಈ ಎಕ್ಸಾಮ್ಗೆ 1 ಲಕ್ಷಕ್ಕೂ ಹೆಚ್ಚಿನ ಅಭ್ಯರ್ಥಿಗಳು ಆಬ್ಸೆಂಟ್ ಆಗಿರ್ತಾರೆ. ಕೆಲವೊಂದು ಸೆಂಟರ್ಗಳಲ್ಲಿ ಕ್ವೆಶ್ಚನ್ ಪೇಪರ್ ಸೀಲ್ ಓಪನ್ ಆಗಿದ್ರೆ ಇನ್ನು ಕೆಲವು ಸೆಂಟರ್ಗಳಲ್ಲಿ ಸರಿಯಾದ ಸಮಯಕ್ಕೆ ಪ್ರಶ್ನೆ ಪತ್ರಿಕೆಯನ್ನ ನೀಡದೆ ಅಭ್ಯರ್ಥಿಗಳ ಸಮಯವನ್ನ ವ್ಯರ್ಥ ಮಾಡಲಾಗಿದೆ. ಈ ವಿಷಯ ಹೊರಬರುತ್ತಿದ್ದಂತೆ ಹಲವಾರು ಕನ್ನಡ ಪರ ಹೋರಾಟಗಾರರು ಮತ್ತು ಚಿಂತಕರು ಈ ಪರೀಕ್ಷೆಯ ವಿರುದ್ಧ ಧ್ವನಿ ಎತ್ತುವುದಕ್ಕೆ ಶುರು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ರೀ ಎಕ್ಸಾಮ್ ನಡೆಸಬೇಕು ಮತ್ತು ಮೊದಲು ಪ್ರಶ್ನೆ ಪತ್ರಿಕೆಯನ್ನ ಕನ್ನಡದಲ್ಲಿ ತಯಾರು ಮಾಡಿ ನಂತರ ಅದನ್ನ ಇಂಗ್ಲಿಷ್ಗೆ ಅನುವಾದಿಸಬೇಕು ಅಂತ ಹೋರಾಟ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದೇ ವಿಷಯವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನೇತೃತ್ವದಲ್ಲಿ ಇದೇ ಸೋಮವಾರ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಿದೆ. ಇಷ್ಟೆಲ್ಲ ನಡೀತಾ ಇದ್ರು ಮೀಡಿಯಾ ನಿಜಕ್ಕೂ ಕನ್ನಡ ನ್ಯೂಸ್ ಚಾನೆಲ್ಗಳು ಈ ವಿಷಯದಿಂದ ದೂರ ಉಳಿದಿವೆ. ನ್ಯೂಸ್ ಫಸ್ಟ್ ಚಾನೆಲ್ ಒಂದು ಮಾತ್ರ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ನೀಟಾಗಿ ಕವರ್ ಮಾಡಿದ್ರೆ ಇತರ ನ್ಯೂಸ್ ಚಾನೆಲ್ಗಳು ರಾಜ್ಯ ರಾಜಕಾರಣದಲ್ಲಿ ಬ್ಯುಸಿಯಾಗಿ ಯುವ ವಿದ್ಯಾರ್ಥಿಗಳನ್ನ ಮರೆತಿವೆ. ಸದ್ಯಕ್ಕೆ ಕೆಪಿಎಸ್ಸಿ 2 ತಿಂಗಳೊಳಗೆ ಮರುಪರೀಕ್ಷೆ ನಡೆಸಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಆದೇಶ ಹೊರಡಿಸಿದ್ದಾರೆ. ಯುವ ಜನರ ಪರ ಅಂತ ಹೇಳ್ಕೊಳ್ಳೋ ಕಾಂಗ್ರೆಸ್ ಸರ್ಕಾರ ಈಗಲಾದರೂ ಎಚ್ಚೆತ್ಕೋಬೇಕಾಗಿದೆ.
KPSC ಅಕ್ರಮಕ್ಕೆ ತಡೆಯೊಡ್ಡಬೇಕಾಗಿದೆ ಮತ್ತು KPSC ಪ್ರಾಮಾಣಿಕವಾಗಿ ಪ್ರತಿ ವರ್ಷ ಎಕ್ಸಾಮನ್ನು ಕಂಡಕ್ಟ್ ಮಾಡೋ ರೀತಿ ಹಲವಾರು ಸುಧಾರಣೆಗಳನ್ನು ತರಬೇಕಾಗಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಎಲ್ಲ ಗೌರ್ಮೆಂಟ್ ಜಾಬ್ ಆಸ್ಪಿರೆಂಟ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಅನ್ವೇಷಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.